ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಒಂದು ವೀಡಿಯೋ ನೋಡಿದ್ರಿ ಅನ್ಕೊತೀನಿ. ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಕಂಟೆಂಟ್ ಏನಪ್ಪ ಅಂದರೆ, ನಿಮ್ಮ ಪೇರೆಂಟ್ಸು ನಿಮ್ಮನ್ನ ಮಕ್ಕಳಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮನ್ನ ಪಾರ್ಟ್ನರಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ. ಇದಕ್ಕೆ ನಮ್ಮ ಜನ ಹೇಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಮಾತಾಡ್ಬೋದಾ? ಯೂಟ್ಯೂಬ್ ಮುಂದೆನೇ ಹೋಗೋದ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಮಾತಾಡ್ಬೋದಾ? ಯೂಟ್ಯೂಬ್ ವಿಡಿಯೋ ಮಾಡಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಮಾತಾಡ್ಬೋದಾ? ಇದು ಯಾರು ಬರೆದ ಕಥೆಯು? ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ ಸರಿಯಾಗಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾತಾಡ್ಬೋದಾ? ಗಾವಿ ಕೊಡಬೇಡ್ರಿ, ಯೂಟ್ಯೂಬ್ ವಿಡಿಯೋ ಬರ್ತಿದ್ವಿ. ಒಂದು ನಿಮಿಷ ಮಾತಾಡ್ಬೋದು, ಪರವಾಗಿಲ್ಲ, ಎಷ್ಟು ಬರುತ್ತೋ ಅಷ್ಟೇ ಮಾತಾಡಿ. ಮೈಮೇಲೆ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್. ಕ್ಯಾಮ್ರಾ ನೋಡ್ತಿದ್ದಂಗೆ ಆ ಕಡೆ ಹೊರಟ. ನೋಡಿದ್ರಲ್ಲ, ಈಗ ತುಂಬ ಜನದ ಹತ್ರ ಹೋಗಿ ಕ್ವಶನ್ ಕೇಳ್ತೀನಿ ಅಂದ್ರೂ ಸಾಕು, ಮುಖ ಮುಚ್ಕೊಂಡು ಓಡಾಡ್ತಾರೆ. ಕ್ಯಾಮ್ರಾ ಮುಂದೆ ಅಷ್ಟಲ್ಲಿ ಯಾರೂ ಬರೋಕ್ಕೆ ಧೈರ್ಯ ಮಾಡ್ತಿಲ್ಲ. ನೋಡೋದ ಇನ್ಯಾರಾದರೂ ಬರ್ತಾರ ಏನು ಎತ್ತ ಅಂತ. ಆದರೂ ಗಿವ್ ಅಪ್ ಮಾಡೋಕ್ಕಂತೂ ಇಷ್ಟ ಇಲ್ಲ. ಮೇಡಮ್, ನಿಮ್ಮ ಹೆಸರು? ತೇಜಸ್ವಿನಿ. ಮೇಡಮ್, ನಿಮ್ಮ ಹೆಸರು? ಯಶಸ್ವಿನಿ. ಮೇಡಮ್, ನನ್ನ ಹತ್ರ ಒಂದು ಕ್ವಶನ್ ಇದೆ, ಆನ್ಸರ್ ಮಾಡ್ತೀರಾ? ಮೇಡಮ್, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮಕ್ಕಳಾಗಿ ಪಡೆಯೋದಕ್ಕೆ ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ? ತುಂಬ ಪುಣ್ಯ ಮಾಡಿದ್ದೀವಿ. ತುಂಬ ಪುಣ್ಯ ಮಾಡಿದ್ದೀರಾ. ಯಾವ ಥರ ಪುಣ್ಯ ಮಾಡಿದ್ದೀರಾ? ಯಾವ ಥರ ಅಂದರೆ ನೀವೆಷ್ಟು ಪುಣ್ಯ ಮಾಡಿದ್ದೀರಾ ನಿಮ್ಮ ಅಪ್ಪ ಅಮ್ಮನ ಪಡೆಯೋದಕ್ಕೆ? ಜಾಸ್ತಿ ಪುಣ್ಯ ಮಾಡಿದ್ದೀವಿ. ಜಾಸ್ತಿ ಪುಣ್ಯ ಮಾಡಿದ್ದೀರಾ. ಓಕೆ ಮೇಡಮ್, ನಿಮ್ಮನ್ನ ಲೈಫ್ ಪಾರ್ಟ್ನರಾಗಿ ಪಡೆಯೋದಕ್ಕೆ ನಿಮ್ಮ ಪಾರ್ಟ್ನರು ಎಷ್ಟು ಪುಣ್ಯ ಮಾಡಿದ್ದಾರೆ? ಅದು ಅವ್ರನ್ನ ಕೇಳಬೇಕು. ನಮ್ಮನ್ನ ಅಲ್ಲ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ? ನಮ್ಮಲ್ಲಿ ಏನು ಅವ್ರಿಗೆ ಗೊತ್ತಿರುತ್ತೆ, ಅದು ನಮಗೆ ಗೊತ್ತಿರುತ್ತಾ? ಅಲ್ಲ, ನಿಮ್ಮ ಟ್ಯಾಲೆಂಟ್ ಮೇಡಮ್ ಬೇರೆಯವ್ರಿಗೆ ಹೆಂಗೆ ಗೊತ್ತಿರುತ್ತೆ? ನಿಮ್ಗೆ ಅಲ್ವಾ ಅವ್ರು ಗೊತ್ತಿರುತ್ತೆ? ನೋಡ್ಬಿಟ್ಟೆ ತಾನೇ ಲವ್ ಮಾಡ್ತಾ ಇರ್ತಾರೆ. ಅಲ್ಲ, ನಿಮ್ಮ ಟ್ಯಾಲೆಂಟ್ ಏನು ಅಂತ ನಿಮ್ಗೆ ಗೊತ್ತಿರೋಲ್ವಾ? ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತಲ್ಲ. ಅಲ್ಲ, ನಿಮ್ಮ ಟ್ಯಾಲೆಂಟ್ ಏನಿರುತ್ತೆ ಅಂತ ಅದನ್ನ ಹೇಳಿ. ದೀಪಿಕಾ. ದೀಪಿಕಾ. ಮೇಡಮ್, ನಮ್ಮ ಹತ್ರ ಒಂದು ಕ್ವಶನ್ ಇದೆ, ಆನ್ಸರ್ ಮಾಡ್ತೀರಾ? ಆಗ್ತೀರಾ? ನೀವು ಯಾವ ಚಾನಲಲ್ಲಿ ಇದೆ? ಮೇಡಮ್, ಮದ್ದೂರ್ಗ ದರ್ಶನ ಅಂತ ಐತೆ. ಹೌದಾ? ನಾನು ಫಾಲೋ ಮಾಡ್ತಿಲ್ಲ. ಇನ್ಸ್ಟಾದಲ್ಲಿ ಇದೆ. ನಾನು ಇನ್ಸ್ಟಾದಲ್ಲೂ ಇದ್ದೀನಿ, ಯೂಟ್ಯೂಬಲ್ಲೂ ಇದ್ದೀನಿ. ಏನು ಮೀನ್ಸ್ ನನ್ನ ಕ್ವಶನ್ ಅರ್ಥ ಆಗಿಲ್ಲ. ಮೇಡಮ್, ನಿಮ್ಮ ಅಪ್ಪ ಅಮ್ಮಂಗೆ ನೀವು ಮಗಳಾಗಿ ಹುಟ್ಟಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಾ? ತುಂಬ ಪುಣ್ಯ ಮಾಡಿದ್ವಿ. ಅದರಲ್ಲಿ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂದರೆ ಯಾವ ಥರ? ತುಂಬ ಇದೆ, ಅದು ಹೆಂಗೆ ವರ್ಡ್ಸಲ್ಲಿ ಹೆಂಗೆ ಹೇಳೋದು? ಓಕೆ ಮೇಡಮ್, ನಿಮ್ಮ ಪಾರ್ಟ್ನರ್ ಆಗ್ಬೇಡಕ್ಕೆ ಅಯ್ಯೋ ಪ್ಲೀಸ್. ಆ ಥರ ಆ ಥರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಪ್ರೀತಾ. ಮೇಡಮ್, ನಿಮ್ಮ ಯಪ್ಪ, ಏನು ಕ್ವಶನ್ ಇದು? ಮೇಡಮ್, ಏನು ಕ್ವಶನ್ ಅಲ್ಲ ಇದು. ಪುಣ್ಯ ಅವ್ರು ಮಾಡಿಲ್ಲ, ಪುಣ್ಯ ನಾವು ಮಾಡಿದೀವಿ ಅನ್ಸುತ್ತೆ ಅವ್ರನ್ನ ಪಡೆಯೋಕ್ಕೆ. ಯಾವ ಥರ ಮೇಡಮ್? ಅಂದರೆ ಅವರು ನಮ್ಮನ್ನು ಬೆಳೆಸೋದಾಗಲಿ, ನಮ್ಗೆ ಕೊಟ್ಟಿರೋ ಫ್ರೀಡಮ್ ಆಗಲಿ ಎಲ್ಲ ನೋಡಿದ್ರೆ, ನಮ್ಗೆ ಇಷ್ಟು ಓದಿಸ್ತಿದ್ದಾರೆ, ಎಷ್ಟು ಕಷ್ಟ ಇದ್ರು ನಮ್ಮನ್ನ ಇಷ್ಟೆಲ್ಲ ಓದಿಸಿದಾಗಲ್ಲ. ಅದೆಲ್ಲ ನೋಡಿದ್ರೆ ನಾವೇ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ. ಮೇಡಮ್, ಅಟ್ಲೀಸ್ಟ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಷ್ಟು ಪುಣ್ಯ ಮಾಡಿರ್ತಾರೆ ಮೇಡಮ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಳ್ಳೀವಳು, ಅಯ್ಯೋ ಕಳ್ಳೀವ. ನಾನು ಅಲ್ಲ, ಇನ್ನೂ ನಿಮ್ಗೆ ಗೊತ್ತಿರೋಷ್ಟು ಹೇಳಿ. ಮೀನ್ಸ್ ಪುಣ್ಯ ಆ ಥರ ಅಲ್ಲ. ಮೀನ್ಸ್ ನಾನು ಇದು ನೋಡಿದ್ರೆ ನಾನಿನ್ನೂ ಇದಾಗಬೇಕು, ನನ್ನ ಗೋಲ್ಸ್ ಎಲ್ಲ ಇದು ಮಾಡೋದಾದ್ಮೇಲೆ ಡಿಸೈಡ್ ಆಗುತ್ತೆ. ಅಲ್ಲ ಮೇಡಮ್, ಪುಣ್ಯ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರು ಯಾವ ಥರ ಪುಣ್ಯ ಮಾಡಿರ್ತಾರೆ? ನೋ ಐಡಿಯಾ, ಸಾರಿ. ಮೇಡಮ್, ನಿಮ್ಮ ಹೆಸರು? ಮೋನಿಶಾ. ಮೇಡಮ್, ನಿಮ್ಮ ಹೆಸರು? ಐಶ್ವರ್ಯ. ಹೇಳಬೇಕು ನಮಗೆ, ನಮ್ಮ ಪೇರೆಂಟ್ಸ್ನ ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ನಮ್ಮಂತ ಅವರಂಥ ಪೇರೆಂಟ್ಸ್ ಪಡೆಯೋಕ್ಕೆ ನಾವು ಆನ್ಸರ್ ಮಾಡ್ಬೋದು. ಹೌದು ಮೇಡಮ್, ಆದರೆ ಅವರು ನಿಮ್ಮನ್ನ ಮಕ್ಕಳಾಗಿ ಪಡೆಯೋಕ್ಕೆ ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ? ಅದೆಷ್ಟು ಪುಣ್ಯ ಮಾಡೋರೋ ಗೊತ್ತಿಲ್ಲ, ಬಟ್ ನಮ್ಮ ಪೇರೆಂಟ್ಸ್ನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಓಕೆ ಮೇಡಮ್, ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಷ್ಟು ಪುಣ್ಯ ಮಾಡಿರಬೇಕು? ನೀವು ಹೇಳಿ. ಅವ್ರನ್ನ ಕೇಳಬೇಕು. ಅಲ್ಲ, ನೀವೇನಾದರೂ ಒಂದು ಹೇಳಿ. ಮೇನಾಗಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ಕ್ಯಾರೆಕ್ಟರು, ಒಳ್ಳೆ ಬಿಹೇವಿಯರು, ಒಳ್ಳೆ ಹುಡುಗಿರನ್ನ. ಸೊ ನಾವು ಅದೇ ಥರ ಇದ್ದೀವಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು ನನ್ನ. ಮೇ ಬಿ ಅವ್ರು ಲಕ್ಕಿಯಾಗಿರ್ತಾರೆ ನಮ್ಮ ಮೇಡಮ್, ನೀವು? ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಜನ್ರೇಷನಲ್ಲಿ ಯಾರೂ ಜೆನ್ಯೂನ್ ಆಗಿ ಸಿಗಲ್ಲ. ನಾವು ಅವ್ರಿಗೋಸ್ಕರ ಜೆನ್ಯೂನ್ ಆಗಿರ್ತೀವಿ. ಸೂಚನೆ ನೀಡದೆ ನನ್ನಯ
ಎದುರಿಗೆ ಹುಡುಗರು ಕೆಲವರು ಹೇಳ್ತಾರೆ ಹುಡುಗಿಯರು ಜೆನ್ಯೂನ್ ಆಗಿರಲ್ಲ ಅಂತ. ಎಲ್ಲ ಹುಡುಗಿರು ಒಂದೇ ಥರ ಇರಲ್ವಲ್ಲ, ಯಾರಿಗೆ ಅಂತ. ಸೊ ಪರ್ಫೆಕ್ಟ್. ಈಗ ನಿಮ್ಮನ್ನ ಪಡೆಯೋರು ಪುಣ್ಯ ಮಾಡಿರ್ತಾರೆ. ಓಕೆ ಕೇಳಿ ಕೇಳಿ ನಾನು ನಿಮ್ಮ ಪರ್ಸ್ನಲಾಗಿ ಕೇಳಿದ್ದು. ಹೇಳಿ ಇವಾಗ. ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು? ಈಗ ಎಷ್ಟು ಅವಮಾನ ಆಗ್ತಾ ಇರುತ್ತೆ, ಇಲ್ಲಿ ರೋಡಲ್ಲೆಲ್ಲ ಕಳಿಸ್ತಾರೆ, ಇಲ್ಲಿ ಸೈಡಿಗೆ ಹೋಗಿ ಅಂತೆಲ್ಲ, ಅದು ಹೆಂಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಎಷ್ಟು ಬೇಜಾರಾದ್ರೂ? ಬೆಳಿಬೇಕು ಅಂದರೆ ಈ ಕಷ್ಟನ ಸ್ಟ್ರಗಲ್ಸ್ನ ಎಲ್ಲನೂ ಫೇಸ್ ಮಾಡಿ ಕಂಟಿನ್ಯೂ ಆಗಿ ಮುಂದೆ ಹೋದರೆ ಬೆಳೆಯೋಕ್ಕಾಗುತ್ತೆ. ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಸ್ಟಾರ್ಟ್ ಮಾಡೋವಾಗ ನಮ್ಮ ಹತ್ರ ಒಂದು ಟ್ರೈಪಾಡ್ ತೊಗೊಳಕ್ಕೂ ಕಾಸಿರಲಿಲ್ಲ. ಬಟ್ ಇವಾಗ ಒಂದು ಕ್ಲೈಂಟ್ಸ್ಗೆ ವರ್ಕ್ ಕೊಡ್ತೀವಿ ಮತ್ತು ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ನಾವೇ ಬಿಸ್ನೆಸ್ ಸ್ಟಾರ್ಟಪ್ ಮಾಡೋ ಲೆವೆಲ್ಗೆ ಇವಾಗಿದ್ದೀವಿ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ತುಂಬ ಅವಮಾನಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಸಹಿಸ್ಕೊಂಡು ಕಾಮನ್ ಆಗಿರುತ್ತೆ. ಇದು ಇವಾಗ ಸೈಡಿಗೆ ಹೋಗಿ ಹತ್ರಲ್ಲ ಅಂದ್ರೆ ಅದು ಯಾರಿಗೆ ಈ ಸೈಡ್ಗೆ ಹೋಗಿ ಅಂತಲ್ಲ, ಬೈದಿರೋದು ಇದೆ, ಬೈಸ್ಕೊಂಡಿರೋದು ಇದೆ, ಎಷ್ಟೋ ರಾತ್ರಿಗಳು ನಿದ್ದೆ ಮಾಡ್ದಿರೋದಿದೆ, ಟೈಮ್ ಸರಿಯಾಗಿ ಊಟ ಮಾಡಿದಿರೋದು ಇದೆ, ರಾತ್ರಿ ಮನೆಗೆ ಹೋಗದೆ ರೋಡಲ್ಲಿ ಮಲ್ಕೊಂಡಿರೋದು ಇದೆ, ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿರೋದು ಇದೆ. ಸೊ ಕಂಟೆಂಟ್ ಕ್ರಿಯೇಷನ್ ತುಂಬ ಸುಲಭ ಅಂತ ನೋಡೋರ್ಗೆ ಅನಿಸುತ್ತೆ, ಬಟ್ ಹಿಂದೆ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇದೆ. ನೀವು ಮಾಡುವರ್ಗೆ ಸಕ್ಸಸ್ ಸಿಗಲಿ. ದೇವತೆ ಹೃದಯದ ದೇವತೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಮಾನಸ. ಮನೀಷಾ. ಮೇಡಮ್ ಒಂದು ಕ್ವಶನ್ ಇದೆ, ಏನಪ್ಪ ಅಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮಗಳಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ? ತುಂಬ ಪುಣ್ಯ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಪುಣ್ಯ ಮಾಡಿದ್ದೀನಿ ಅವ್ರನ್ನ ಪಡೆಯೋದು. ಯಾವ ಥರ ಪುಣ್ಯ ಮಾಡಿದ್ದಾರೆ? ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಯಾವುದು ಕಷ್ಟ ಇಲ್ಲ ನಮಗೆ. ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರು ಎಷ್ಟು ಪುಣ್ಯ ಮಾಡಿದ್ದಾರೆ ಮೇಡಮ್? ಅವರು ತುಂಬ ಪುಣ್ಯ ಮಾಡಿದ್ದಾರೆ. ಅಂದರೆ ಯಾವ ಥರ ಮೇಡಮ್? ಯಾವ ಥರ ಅಂದರೆ ಹೇಳೋಕ್ಕೆಲ್ಲ ಆಗಲ್ಲ. ಹೇಳೋಕ್ಕೆಲ್ಲ ಅಂತ ಯಾವ ಥರ ಮಾಡಿದ್ದಾರೆ? ಯಾವ ಥರ ಹೇಳೋದಂದರೆ ಅಂದರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಬಗ್ಗೆ ಏನಾದರೂ ಹೇಳಿ. ನಾವು ತುಂಬ ಚೆನ್ನಾಗಿ ನೋಡ್ಕೊತೀವಿ. ತುಂಬ ಚೆನ್ನಾಗಿ ನೋಡ್ಕೊತೀರಾ? ಅವ್ರ ಹೆಂಗೆ ಇರಲಿ ಪರವಾಗಿಲ್ಲ, ಎಕ್ಸೆಪ್ಟ್ ಮಾಡ್ಕೊಂತೀವಿ. ಓಕೆ. ಯಾವ ಥರ ಇದ್ರು ಅಂದರೆ ಅಕಸ್ಮಾತ್ ಡ್ರಿಂಕ್ಸ್ ಎಲ್ಲ ಮಾಡೋ ಥರ ಇದ್ರೂ ಅಕ್ಸೆಪ್ಟ್ ಮಾಡ್ಕೊತೀರಾ? ಆ ಥರ ಎಲ್ಲ ನಾನು ಎಕ್ಸೆಪ್ಟ್ ಮಾಡಲ್ಲ. ಅದೇನೇ ಮೇಡಮ್, ಯಾವ ಥರ ಅಂತ ಹೇಳಿದ್ರೆ? ಯಾವ ಥರ ಅಂದರೆ ಯಾವುದೇ ಇರಬಾರ್ದು, ಹ್ಯಾಬಿಟ್, ಕೆಟ್ಟ ಹ್ಯಾಬಿಟ್ ಯಾವುದೇ ಇರಬಾರ್ದು. ಇದ್ರೆ ಮುಂಚೆ ನಾನು ಸಿಗೋಕೆ ಮುಂಚೆ ಇದ್ದರೂ ಓಕೆ, ನಾನು ಸಿಕ್ಕ ಮೇಲೆ ಇರಬಾರ್ದು ಯಾವುದು. ರಾಜೇಶ್ ಅಂತ ಬ್ರೋ. ಉಲ್ಲಾಸ್ ಅಂತ ಬ್ರೋ. ಒಂದು ಕ್ವಶನ್ ಇದೆ ಹೇಳಿ ಬ್ರೋ. ಆಕ್ಚುಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಪಡೆಯೋಕ್ಕೆ, ಮಕ್ಕಳಾಗಿ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ? ಪುಣ್ಯ ಮಾಡಿದ್ದಾರೆ, ಎಷ್ಟು ಅಂತ ಎಲ್ಲ ಗೊತ್ತಿಲ್ಲ. ಸೊ ನೀವೆಷ್ಟು ಪುಣ್ಯ ಮಾಡಿದ್ದೀರಾ ಅವ್ರಿಗೆ ಮಕ್ಕಳಾಗಕ್ಕೆ? ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಯಾವ ಥರ ಅಂತ ಬ್ರೋ? ಯಾವ ತರ ಅಂತಂದ್ರೆ ಅವ್ರು ಹೇಳ್ಕೊಟ್ಟಿರೋ ಹೆಂಗೆ ಹೇಳ್ಕೊಟ್ಟಿರ್ತಾರೋ ಲೈಫ್ ಅಲ್ಲಿ ಪಾಠಗಳನ್ನ ಕಳ್ಕೊಂತ, ಲೈಕ್ ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ಬರ್ಕಂತ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವು ಬ್ರೋ? ಪುಣ್ಯ ಮಾಡಿದೀವಿ ಬ್ರೋ. ಯಾವ ಥರ? ತಂದೆ ತಾಯಿ ಊಟಕ್ಕೆ ನಾವು ಪುಣ್ಯನೇ ಮಾಡಿದೀವಿ. ಅಂದರೆ ನಮಗಂತ ಭಾಳ ಸ್ಯಾಕ್ರಿಫೈಸ್ ಮಾಡವ್ರೆ ಸಣ್ಣ ಹುಡುಗರಿಂದ. ಅವರು ಕಷ್ಟಪಟ್ಟವ್ರೆ. ತಂದೆ ತಾಯಿ ರೈತರು. ಹಾಂ, ರೈತರ ಮಗ. ರೈತರ ಮಗ. ರೈತ 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 ಅನ್ನ ಕೊಡುವ ದಾತ. ಸರಿ, ಓಕೆ ಬ್ರೋ. ಬ್ರೋ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಷ್ಟು ಪುಣ್ಯ ಮಾಡಿರ್ಬೇಕು? ಬ್ರೋ ದೇವ್ರಣೆ ಗೊತ್ತಿಲ್ಲ ಬ್ರೋ. ನಿಮ್ಗೆ ಲೈಫ್ ಪಾರ್ಟ್ನರ್ ಆಗೋರು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ? ಪುಣ್ಯ ಮಾಡಿದ್ದಾರೆ ಬ್ರೋ. ಅಂದರೆ ಯಾವ ಥರ ನೋಡ್ಕೊತೀರ ಬ್ರೋ? ಚೆನ್ನಾಗಿ ನೋಡ್ಕೊಂತೀನಿ ಬ್ರೋ. ಚೆನ್ನಾಗಿ ಅಂದರೆ ಈಗ ನಾನು ಯೂಶಲಿ ಲೈಕ್ ನನ್ನ ಮೈಂಡ್ ಸೆಟ್ಗೆ ಹೆಂಗ್ ಸೆಟ್ ಆಗ್ತಾರೋ, ಲೈಕ್ ನಾನು ಯೂಶಲಿ ಲಾಂಗ್ ರೈಡ್ಸ್ ಹೋಗ್ತಿರ್ತೀನಿ, ಒಂದ್ ಹತ್ರ ಇರಕ್ಕೆ ಇಷ್ಟಪಡಲ್ಲ. ಲೈಕ್ ನನ್ನ ಮೈಂಡ್ ಸೆಟ್ಗೆ ಹೆಂಗ್ ಚೆನ್ನಾಗಿ ಲೈಕ್ ಅಡ್ಜಸ್ಟ್ ಆಗ್ತಾರೋ ಅವ್ರು ಹಂಗೆ ಬ್ರೋ. ಬಂದ್ರೆ ಜೊತೆಗೆ, ಇಲ್ಲ ಅಂದ್ರೆ ಒಬ್ಬನೇ, ಅದು ಬೇರೆದು. ಹಂಗೆ ಚೆನ್ನಾಗಿ ನೋಡ್ಕೊಂತೀನಿ ಬ್ರೋ. ಅವ್ರಿಗೆ ಏನೇನು ಇಷ್ಟ ಲೈಕ್ ಮಾಡ್ಕೊಂಡು ಓಡಾಡ್ಕೊಂಡು. ನೀವು ಬ್ರೋ? ಏನಿಲ್ಲ ಬ್ರೋ, ಮ್ಯೂಚುವಲ್ ರೆಸ್ಪೆಕ್ಟ್ ಇರ್ಬೇಕಷ್ಟೇ. ಹೊಂದಾಣಿಕೆ ಇರ್ಬೇಕು. ಹೊಂದಾಣಿಕೆ ಇರಬೇಕು. ವೈಷ್ಣವಿ. ಮೇಡಮ್ ನಿಮ್ಮ ಹೆಸರು? ಶಾಲಿನಿ. ಶಾಲಿನಿ. ಮೇಡಮ್ ನನ್ನ ಹತ್ರ ಒಂದು ಕ್ವಶನ್ ಇದೆ. ಮೇಡಮ್ ನಿಮ್ಮ ಪೇರೆಂಟ್ಸು ನಿಮ್ಮನ್ನ ಮಕ್ಕಳಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ? ಆಲ್ಮೋಸ್ಟ್ 1000%. ಅವತ್ತು ಹೇಳಿರೋ ಮಾತು ಮೀರಲ್ಲ ನಾನು ಯಾವತ್ತು. ಓಕೆ. ನೀವು ಮೇಡಮ್? 100%. ಏನಕ್ಕೆ ಪುಣ್ಯ ಮಾಡಿದ್ದಾರೆ ಮೇಡಮ್? ಏನಕ್ಕೆ ಪುಣ್ಯ ಮಾಡಿದ್ದಾರೆ ಅಂತ ಕ್ವಾಲಿಟಿಗೆ ಏನೈತೆ? ಅವ್ರ ಮಾತು ನಾನು ಯಾವತ್ತೂ ಮೀರಲ್ಲ, ಅವ್ರಿಗೆ ನೋವು ಪಡ್ಸೋಂಥದ್ದು ಯಾವುದು ಮಾಡಲ್ಲ. ಮೇಡಮ್ ನೀವು? ಯೂಶಲಿ ಎಲ್ಲರಿಗೂ ಅಂದ್ರೆ ಅವ್ರಿಗೊಂದು ಇದು ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಥರ ಸ್ವಲ್ಪ ಹಠ ಮಾಡೋದು ಇದೆಲ್ಲ. ನಾನು ನೋಡೋ ಚಿಕ್ಕ ವಯಸ್ಸಿಂದ ಇದುವರೆಗೂ ಯಾವಾಗಲೂ ಹಠ ಮಾಡೇ ಇಲ್ಲ. ಯಾವಾಗಲೂ ನಮಗೆ ಬೇರೆಯವರು ಎಕ್ಸಾಂಪಲ್ ಆಗಿ ಹೇಳ್ತಿದ್ರು ಈ ಥರ ಮಕ್ಕಳು ಇರಬೇಕು ಅಂತ. ಮೇಡಮ್ ಸೀರಿಯಸ್ಲಿ ಒಂದ್ಸರಿನೂ ಹಠ ಮಾಡಿಲ್ವಾ? ಇಲ್ಲ, ಹಠನೇ ಮಾಡಿಲ್ಲ. ನಂಗೆ ಇದು ಬೇಕು ಅಂತ ಕೇಳೇ ಇಲ್ಲ. ಮೇಡಮ್ ನೀವು? ಅಂದರೆ ಅವ್ರಿಗೆ ಹಾಕಿರೋ ಗೆರೆನ ದಾಟಲ್ಲ. ಓಕೆ ಮೇಡಮ್. ಮೇಡಮ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಪಡೆಯೋರು ಎಷ್ಟು ಪುಣ್ಯ ಮಾಡಿದ್ದಾರೆ? ಅವರು 80% ಆಲ್ಮೋಸ್ಟ್. ಏನು ಪುಣ್ಯ ಮಾಡಿ? ಲಾಯಲ್ ಆಗಿರ್ತೀನಿ. ಈ ಜನ್ರೇಷನಲ್ಲಿ ಯಾರೂ ಇರಲ್ಲ. ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ. 1000%. ಹೆಂಗೆ ಮೇಡಮ್? ಇದು ನಿಜ. 1000%. ನನಗೆ ಪೇಷನ್ಸ್ ತುಂಬ ಜಾಸ್ತಿ. ಪೇಷನ್ಸ್ ತುಂಬ ಜಾಸ್ತಿ. ಯಾವ ಥರ?
ಯಾವ ಥರ ಅಂದರೆ ಜಗಳನೇ ಮಾಡಲ್ಲ. ಜಗಳ ಮಾಡಲ್ವಾ? ಏನು ಮೇಡಮ್ ಎಲ್ಲ ಕ್ವಾಲಿಟಿ ಹೇಳ್ತೀವಿ. ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ಅವ್ರೇನಾದ್ರು ಜಗಳ ಮಾಡೋ ಥರ ಇದ್ರೆ ನಾನು ಸುಮ್ಮನೆ ಇರ್ತೀನಿ. ಎದುರಲ್ಲೇ ನಡೆದಾಡುವೆಯ ನೀನ್ಯಾರೇ ದೇವತೆ ಮನಸ್ಸ ಸುಮ್ಮನೆ ಇರ್ತೀರ? ಮೇಡಮ್ ನೀವು ಅದೇ 80% ಅಂತ ಅಂದ ಅಲ್ವಾ, ಅದಕ್ಕೆ 20% ಜಗಳ ಆಡ್ತೀನಿ ಸ್ವಲ್ಪ, ಅದಕ್ಕೆ ಜಗಳ ಆಡ್ತೀರಾ? ವಾಸಿಲಿ ರಿಯಲ್ ಕರೆಕ್ಟಾಗಿ ಹೇಳಿದ್ದಾರೆ. 80% ಅದಕ್ಕೆ ಅದೇ ಲಾಯಲ್ ಆಗಿರ್ತೀನಿ, ಎಲ್ಲ ಮಾಡ್ತೀನಿ, ಬಟ್ 20% ಸಿಟ್ಟು ಜಾಸ್ತಿ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಹೆಸರು ಮೇಡಮ್? ಭವ್ಯ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ನಿಮ್ಮ ಹೆಸರು ಹತ್ರ ಬನ್ನಿ, ಏನು ಮಾಡಲ್ಲ. ಮೇಡಮ್ ನಿಮ್ಮ ಹೆಸರು? ಕೃತಿಕಾ. ಕೃತಿಕಾ. ಆ್ಯಕ್ಚುಲಿ ನಾವು ಪುಣ್ಯ ಮಾಡಿದ್ದೀವಿ. ಹಾಂ, ಯಾವ ಥರ ಪುಣ್ಯ ಮಾಡಿದ್ರು ಮೇಡಮ್? ಅಂದರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಂ, ಅಷ್ಟೇನಾ? ಹಾಗಲ್ಲ, ನಮ್ಮನ್ನು ನಾವಾಗಿರ್ಲಿಕ್ಕೆ ಬಿಟ್ಟಿದ್ದಾರೆ. ನೀವಾಗಿರೋಕ್ಕೆ ಬಿಟ್ಟಿದ್ದಾರೆ. ಮತ್ತೆ ಬೇರೆ ಏನು ಪುಣ್ಯ ಮಾಡಿದ್ದೀರಾ ಮೇಡಮ್ ನೀವು? ಎಜುಕೇಶನ್ ಕೊಟ್ಟಿದ್ದಾರೆ, ಅದಕ್ಕಿಂತ ಎಂತ ಬೇಕು? ಒಳ್ಳೆ ಮ್ಯಾನೇಜ್. ಮೇಡಮ್ ನೀವು? ಅಪ್ಪ ಅಮ್ಮನೇ ಲಕ್ಕಿ ನಮಗೆ. ಕ್ಯಾಮ್ರಾ ಆ ಕಡೆ. ಲೈಕ್ ಏನು ಹೇಳೋದು, ಅಪ್ಪ ಅಮ್ಮ ಫ್ರೆಂಡ್ಲಿ ಆಗಿದ್ದಾರೆ, ನಾವು ಹೇಗಿದ್ದೀವಿ ಹಾಗಿದ್ದಾರೆ, ನಾವು ಏನು ಹೇಳ್ತೀವಿ ಅದಕ್ಕೆ ಸರಿ ಇರ್ತಾರೆ. ಲೈಕ್ ಯಾವುದಕ್ಕೂ ಏನು ಆರ್ಗ್ಯುಮೆಂಟ್ ಆ ಥರದ್ದು ಏನಿಲ್ಲ, ಆ್ಯಂಡ್ ಅರ್ಥ ಮಾಡ್ಕೊಳ್ತಾರೆ. ಮೇಡಮ್ ಮುಂದೆ ಬನ್ನಿ ನೀವು. ಮಾಡಿದ್ದೇನೆ. ಒಬ್ಳೆ ಮಗಳು, ನಾನು ಚೆನ್ನಾಗಿ ನೋಡ್ಕೊಂಡು. ಒಬ್ಬಳೆ ಮಗಳು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಓಕೆ ಮೇಡಮ್. ಮೇಡಮ್ ನಿಮ್ಮನ್ನ ಲೈಫ್ ಪಾರ್ಟ್ನರ್ ಆಗಿ ಪಡೆಯೋರು ಎಷ್ಟು ಪುಣ್ಯ ಮಾಡಿರ್ಬೇಕು? ಅದು ಬೇಡ, ಕ್ವಶನಿಗೆ ಆನ್ಸರ್ ಬೇಡ. ಹೋಗ್ಲಿ ಹೇಳಿ ಮೇಡಮ್, ನೀವು ಎಷ್ಟು ಪುಣ್ಯ ಮಾಡಿ? ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಓಕೆ ಮೇಡಮ್. ನಿಮ್ಮ ತುಂಬ ಪುಣ್ಯ ಮಾಡಿರ್ತಾರೆ. ತುಂಬ ಪುಣ್ಯ ಮಾಡಿರ್ತಾರೆ. ಅಂಥ ಪುಣ್ಯ ಯಾವ ಥರ ಮಾಡಿರ್ತಾರೆ ಮೇಡಮ್? ಯಾವ ಥರ ಅಂತ? ಎಲ್ಲ ವಿಷಯದಲ್ಲೂ ಎಲ್ಲ ವಿಚಾರ. ನಮ್ಮನ್ನ ಪಡಿಲಿಕ್ಕೆ ಪುಣ್ಯ ಮಾಡಿರ್ತಾರೆ, ಹಾಂ ಅದೇ ನಮಗೆ ಪುಣ್ಯ ಮಾಡಿದವರು ಸಿಗೋದಿಲ್ಲ. ಅಂದರೆ ನಿಮ್ಮ ಇಡಿಯನ್ ಟ್ಯಾಲೆಂಟ್ ಯಾವ ಥರ ಮೇಡಮ್? ಟ್ಯಾಲೆಂಟ್ ಅಂತಲ್ಲ, ಸ್ವಲ್ಪ ನಾವು ಕೇರ್ ಮಾಡ್ತೀವಿ, ಇಮೋಷ್ನಲಿ ಸ್ವಲ್ಪ ತುಂಬ ಸಪೋರ್ಟಿವ್ ಆಗಿರ್ತೀವಿ. ಸೊ ನಮಗಂಥವ್ರೇ ಬೇಕು ಅಂತ ನೋಡ್ತೀವಿ, ಬಟ್ ತುಂಬ ರೇರ್ ಸಿಗೋದು. ಮೇಡಮ್ ನಿಮಗೆ? ನಾನು ಹೇಳ್ದೆ ಸೇಮ್ ಬಟ್ ಏನಿಲ್ಲ, ಅದೇ ಎಮೋಷ್ನಲಿ ನಾವು ತುಂಬ ಕನೆಕ್ಟ್ ಆಗೋದು ಆ್ಯಕ್ಚುಲಿ. ಸೊ ಅದು ಅರ್ಥ ಮಾಡ್ಕೊಳ್ಳೋರು ಸಿಗಬೇಕು, ನಾವು ಅರ್ಥ ಮಾಡ್ಕೊಳ್ತೀವಿ, ಅಂಥವ್ರು ಸಿಕ್ಕಿದ್ರೆ ಬೆಸ್ಟ್. ಮೇಡಮ್ ಎಲ್ಲರೂ ಅರ್ಥ ಮಾಡ್ಕೊಂತಿರ್ತಾರೆ. ಆದರೆ ಈಗ ಎಂತ ಹೇಳೋದು ಅಂತ ಹೇಳಿದ್ರೆ, ನಾವಿನ್ನು ಮದುವೆ ಚೈಲ್ಡ್ ಹಂಗೆ ಆಡೋದಲ್ಲ. ಮದುವೆ ಆದ್ಮೇಲೆ ಹುಡುಗಿಯರೆಲ್ಲ ಚೈಲ್ಡ್ ಥರ ಆಡ್ತಾರಲ್ಲ ಚೈಲ್ಡ್ ಆಡ್ತಾರೆ, ಚಪ್ಪಲಿ ಥರ ಆಡ್ತಾರೆ, ಆ ಥರ ಎಲ್ಲ ಆಡ್ಬಾರ್ದು ಮೇಡಮ್. ಯಾರು ಚಪ್ರಿ ಥರ ಆಡ್ತಾರೆ ಮೇಡಮ್ ಮದುವೆ ಆದ್ಮೇಲೆ? ಆಡ್ತಾರೆ ಕೆಲವೊಂದು ಬಾಯ್ಸ್. ಮದುವೆನೇ ಆಗ್ಬೇಕಂತ ಇಲ್ಲ, ಮದುವೆಗೆ ಮುಂಚೆಯೇ ಒಂಥರ ಅರ್ಥ ಮಾಡಿಕೊಳ್ಳೋದಿಲ್ಲ ನಮ್ಮನ್ನು. ತುಂಬಾ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡು ಬ್ರೇಕಪ್ ಇಲ್ಲಿವರೆಗೆ ಬಂದು ನಿಲ್ತದೆ. ಮೇಡಮ್ ಹುಡುಗಿರು ತುಂಬಾ ವಿಚಾರದಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತೇವೆ, ಎಲ್ಲದಕ್ಕೂ ಓಕೆ ಆಗಿರ್ತೇವೆ, ನಮ್ಮನ್ನು ನಾವು ಅವರಿಗೋಸ್ಕರ ಚೇಂಜ್ ಮಾಡಿಕೊಳ್ತೇವೆ. ಬಟ್ ಅವ್ರು ನಮ್ಮ ಒಂದು ಸಣ್ಣ ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳೋ ಹುಡುಗಿ ಇದ್ರೆ ಅರ್ಥ ಮಾಡ್ಕೊಳ್ಳೋ ಹುಡುಗ ಇರಲ್ಲ, ಅರ್ಥ ಮಾಡ್ಕೊಳ್ಳೋ ಹುಡುಗ ಇದ್ರೆ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಇರೋದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. 100% ಸತ್ಯ. ಸೊ ಅಲ್ಲಿ ಹುಡುಗ ತಪ್ಪು ಹುಡುಗಿ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಬಟ್ ಏನಂತ ಹೇಳಿದ್ರೆ, ಇನ್ನು ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಸೊ ಈ ಪುಣ್ಯ ಮಾಡಿದ್ದಾರೆ ಬ್ರೋ, ತುಂಬಾ ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಅವರಿಂದಾನೇ ನಾವಿದ್ದೀವಿ. ಅವ್ರು ಕಷ್ಟಪಡೋದೆಲ್ಲ ನಮಗೋಸ್ಕರನೇ ಅಲ್ವಾ? ಹೌದು ಬ್ರೋ. ನೀವು ಬ್ರೋ? ಕನ್ನಡ ಅಷ್ಟು ಬರಲ್ಲ. ಪರವಾಗಿಲ್ಲ, ಎಷ್ಟು ಬರುತ್ತೋ ಅಷ್ಟೇ ಹೇಳಿ. ಅಷ್ಟ ಕ್ವಶ್ಚನ್ ರಿಪೀಟ್ ಮಾಡಿ. ಬ್ರೋ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮಕ್ಕಳಾಗಿ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ? ನೀವು ಮಕ್ಕಳಾಗಿ ಅವ್ರ ಹುಟ್ಟಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಿ? ಆ್ಯಕ್ಚುಲಿ ನಾನೇ ತುಂಬ ಪುಣ್ಯ ಮಾಡಿದ್ದೀನಿ. ಯಾಕೆಂದರೆ ಅವರು ಕಷ್ಟದಲ್ಲಿ ಲಾಟ್ ಆಫ್ ಸಫರ್ಸ್, ಅದರಿಂದ ನಮ್ಮನ್ನ ಕೇರ್ ಮಾಡಿ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟು, ತುಂಬ ಕಷ್ಟದಲ್ಲಿ ಒಂದು ಊಟ ಕೊಟ್ಟು ಲೈಕ್ ಗ್ರೋ ಮಾಡಿದ್ದಾರೆ. ಸೊ ಅದರಿಂದ ನಾವೇ ಅವ್ರಿಗೆ ಸಣ್ಣಾಗಿರೋಕೆ ತುಂಬ ಪುಣ್ಯ. ಸೊ ನೆಕ್ಸ್ಟ್ ಅಂದ್ರೆ ದೇವ್ರ ಹತ್ರ ಕೇಳ್ಕೊಳೋದು ಒಂದೇ, ನಮ್ಗೆ ನಾವು ಅವ್ರ ಮಕ್ಳಾಗಿ ಹುಟ್ಟಿದೀವಿ, ಅವ್ರು ನಾವು ಅವ್ರು ನಮ್ಮ ಮಕ್ಳಾಗಿ ಹುಟ್ಟಿ ನಾವು ತೀರ್ಸ್ಕೊಬೇಕು. ಓಕೆ ಬ್ರೋ. ಈಗ ನಿಮ್ ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಷ್ಟು ಪುಣ್ಯ ಮಾಡಿರ್ತಾರೆ? ಅದು ಗೊತ್ತಿಲ್ಲ ಬ್ರೋ, ಅದ್ ನೋಡೋಣ. ಆಲ್ರೆಡಿ ಬ್ರೋಕನ್ ಆಗಿದ್ದೀನಿ. ಲವ್ ಫೇಲ್ಯೂರ್. ಎಷ್ಟು ವರ್ಷದ? 1.5 year. ರೀಸನ್ ಕೇಳ್ಬೋದಾ? ರೀಸನ್ ಏನಂದ್ರೆ ಚೆನ್ನಾಗಿದ್ವಿ ಬ್ರೋ, ಕ್ಲೋಸ್ ಆಗಿದ್ವಿ, ಅಷ್ಟು ಕ್ಲೋಸ್ ಆಗಿದ್ವಿ. ಸೊ ಥರ್ಡ್ ಪರ್ಸನ್ ಇಂದಾನೆ ಈ ತರ ಬ್ರೋಕ್ ಆಗ್ತಿರೋದು. ನಮ್ಮ ಮಧ್ಯದಲ್ಲಿ ಒಬ್ರು ಬರ್ತಾರಲ್ವಾ, ಸೊ ನಮ್ಮಿಬ್ರಲ್ಲಿ ಜಗಳ ಬಂದ್ರೆ ಮೂರನೇವರು ಅವ್ರು ಒಂಚೂರು ಹಂಗೆ ಕೇರ್ ಮಾಡೋ ತರ ಮಾತಾಡ್ತಾರೆ, ಹಂಗೆ ಮಾತಾಡಿ ಅವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಅವ್ರ ಮೇಲೆ ಲವ್ ಬರುತ್ತೆ. ನಮ್ನ ಹಂಗೆ ಬೆಸ್ಟಿ ಅಂತ ಹೇಳ್ತಾರಲ್ಲ, ಆ ತರದ ಮೇಲೆ. ಅದು ಬೇರೆ ಯಾರು ಇಲ್ಲ, ನನ್ನ ಫ್ರೆಂಡೇ.
ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಎಲ್ಲ ಗೊತ್ತಿದೆ ಫ್ರೆಂಡೇ, ಎಲ್ಲ ಗೊತ್ತಿದೆ ಆತರ ಮಾಡ್ತಾರೆ. ಏನ್ ಬ್ರೋ ಫ್ರೆಂಡೇನೆ ಮೋಸ ಮಾಡಿ ಫ್ರೆಂಡೇ ಮೋಸ ಮಾಡಿರೋದು. ನಿಮ್ದು ನಿಮ್ ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಷ್ಟು ಪುಣ್ಯ ಮಾಡಿದ್ದಾರೆ ನಿಮ್ನ ಪಡೆಯೋಕೆ ಅಂತ ಅಂದ್ರೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು, ಆ ತರ ಕ್ವಾಲಿಟಿ ನಿಮ್ಮಲ್ಲಿ ಏನೈತೆ? ಅವ್ರು ಪುಣ್ಯ ಮಾಡಿರ್ಬೇಡ, ನಾನೇ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಮದ್ವೆ ಆಗ್ಬೇಕಲ್ವಾ, ನೀವೇ ಹೇಳಿ. ಮದ್ವೆ ಹುಡುಗಿ ಸಿಗ್ಬೇಕಲ್ವಾ, ಹುಡುಗಿ ಸಿಗ್ಬೇಕು. ಹೌದು. ಸೊ ನಾವೇ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ರೆ ಮ್ಯಾರೇಜ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ರೆಸ್ಪಾನ್ಸ್ ಮಾಡಿದ್ರು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅಕಸ್ಮಾತ್ ಏನಾದ್ರೂ ನೀವು ಆ ಜಾಗದಲ್ಲಿ ಇದ್ದಿದ್ರೆ ಯಾವ ತರ ಆನ್ಸರ್ ಮಾಡ್ತಾ ಇದೀರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಮಿಸ್ ಮಾಡ್ಕೊಂತೀರಿ. ಟೇಕ್ ಕೇರ್, ಬೈ ಬೈ.